ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಿದ್ದಾರೆ. ಸುಮ್ಮನೆ ಆರ್ಎಸ್ಎಸ್ ತಂಟೆಗೆ ಹೋಗಬೇಡಿ, ಆರ್ಎಸ್ಎಸ್ ತಂಟೆಗೆ ಬಂದವರು ಉಳಿದಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಂಸದ ರಮೇಶ್ ಜಿಗಜಿಣಗಿ ಎಚ್ಚರಿಕೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ರಮೇಶ್ ಜಿಗಜಿಣಗಿ ಅವರು, ಸಚಿವ ಖರ್ಗೆ ಅವರಿಗೆ ತಲೆ ಇಲ್ಲ, ಆರ್ಎಸ್ಎಸ್ ಬಗ್ಗೆ ಸಾರ್ವಜನಿಕರಿಗೆ ಕೇಳಿ, ಅವರ ತಂದೆ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ, ಅದಕ್ಕಾಗಿ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನಿಭಾಯಿಸಲಿ, ಅದನ್ನು ಬಿಟ್ಟು RSS ತಂಟೆಗೆ ಬರೋದನ್ನು ಅವರು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರು ಗುಡುಗಿದ್ದಾರೆ. ಕೇಂದ್ರಕ್ಕೆ ನಾವೇ ಕೈ ಚಾಚಕತ್ತಿಲ್ಲ, ಗ್ಯಾರಂಟಿ ಸಲುವಾಗಿ ನಮಗೆ ದುಡ್ಡೇ ಕೊಡಕತ್ತಿಲ್ಲ ಅಂತ ಮತ್ತೆ ಈಗ ಇಲ್ಲಿ ಕೊಟ್ಟಿನಲ್ಲಪ್ಪ, ಅಲ್ಲಿ ನೋಡ್ರಿ, ಅಲ್ಲಿ ಅಲ್ರಿ ಅವ್ರಿಗೆ ಯಜಮಾನ್ರಿಗೆ ವಯಸ್ಸಾಗ್ಯದ, ಅವ್ರಿಗೆ ನಡಿಲಕ್ಕೆ ಬರಲ್ತು, ಏನೂ ಇಲ್ಲ. ಆದ್ರೆ ನಂದು ಸಲಹೆ ಏನಂದ್ರೆ ರಾಜಕಾರಣ ಬಿಟ್ಟು ಸುಮ್ಮನೆ ಮನ್ಯಾಗಿರೋಪ್ಪ, ಯಾಕೆ ಸಾಯ್ತಾ ಕಾಂಗ್ರೆಸ್ನವ್ರು ಜೋಡಿ ಅನ್ನೋದು ನನ್ನ ಅಭಿಪ್ರಾಯ ಅದ. ಈಗ ಹೋಗಿ ಹೇಳ್ತೀನಿ ಒಮ್ಮೆ, ಅದಕ್ಕೆ ಸ್ವಲ್ಪ ಇದು ಸರಿ ಇಲ್ಲ. ಅಲ್ರಿ ಇಷ್ಟೆಲ್ಲ ಕೊಟ್ಟರೆ ಇನ್ನೇನು ಕೊಡ್ಬೇಕ್ರಿ, ತೊಗೊಂಡು ಇದು ಕೊಡ್ಬೇಕು ಅವ್ರಿಗೆ. ಹಾಂ ಅಲ್ರಿ ತಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೊಟ್ರತ್ತ 81% ಇಡೀ ಸರ್ಕಾರ ಇದ್ದಾಗ. ನಾವು ಕೊಟ್ಟದ್ದು ಎಷ್ಟು ನೀವೇ ನೋಡ್ರಿ, 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ರೊಕ್ಕ ಕೊಟ್ಟಿದ್ದೆವು, ಮತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರಾಗ ಏನೂ ಅರ್ಥ ಇಲ್ಲ. ನೋಡ್ರಿ ಅವ್ನು ತಗೊಂಡು ಏನು ಮಾಡ್ತೀರಿ ಖರ್ಗೆದು? ಅದೇ ಗೃಹ ಸಚಿವರು ನಾವು ಒಪ್ತೀನಿ, ಏನು ಹೇಳ್ತಾ ಅವ್ನಿಗೆ ತಲೆ ಇಲ್ಲ. ಗೃಹ ಸಚಿವ ಏನು ಕೇಳಬೇಕು, ಏನು ಇದು ಅವನ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ, ಹೇಳ್ತಾರೆ. ಇವಂದೇನು ಕೆಲಸ? RSSನಾಗ ನೋಡ್ರಿ, RSS ತಂಟೆಗೆ ಯಾರೂ ಬಂದವರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರೆ. ನಮಗೆ ಕೆಟ್ಟ ಅನ್ನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ? ಈ RSS ತೊಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು? ನನ್ನ ಪ್ರಶ್ನೆ ಅಪ್ಪ. ಸುಮ್ಮ ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದು ಮಿನಿಟ್ ನಾ ಹೇಳ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಿಲ್ಲ, ಜನರು ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ್ರೆ ಅವೇನು ಸರ್ವಾಯ ಆಗೋದಿಲ್ಲ. ನಮಸ್ಕಾರ, ನಡೀರಿ.